ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಫ್ರಾಕ್ ಮೀನ್ಸ್ ಒನ್ ಪೀಸ್ ಡ್ರೆಸ್ನ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಫುಲ್ ಕಟ್ಟಿಂಗು ಮತ್ತು ಸ್ಟಿಚಿಂಗು ಎರಡೂ ಕೂಡ ಒಂದೇ ವಿಡಿಯೋದಲ್ಲಿದೆ. ಇದು ನೆಟ್ ಫ್ಯಾಬ್ರಿಕ್ಕಿಂದ ನಾನು ಸ್ಟಿಚಿಂಗ್ ಮಾಡ್ತಾ ಇರುವಂಥದ್ದು. ತುಂಬ ಬ್ಯೂಟಿಫುಲ್ಲಾಗಿ ನೀವೇ ಮನೇಲಿ ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೋಬೋದು ನಿಮ್ಮ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ನೋಡಿ ಇಲ್ಲಿ ಫಸ್ಟು ನಾನು 2.5 ಮೀಟ್ರ್ ಬಟ್ಟೆಯಲ್ಲಿ ನಾನು ಸ್ಟಿಚಿಂಗ್ ಮಾಡಿರೋದು ಅಂತ ಹೇಳಿದ್ದೆ. ಫಸ್ಟು ನಾನಿಲ್ಲಿ ಅರ್ಧ ಮೀಟ್ರ್ ಬಟ್ಟೆ ತೊಗೊಂಡಿದ್ದೀನಿ. ಓನ್ಲಿ ಲೈನಿಂಗ್ ಪೀಸ್ ಇದು ಚಿತ್ತೋನ್ ಕಪಡೆ ಇದೆ, ಬಟ್ಟೆ ಇದೆ ಇದನ್ನು ಫಸ್ಟು ಈ ಥರ 4 ಫೋಲ್ಡಾಗಿ ಈ ಥರ ಫೋಲ್ಡಿಂಗ್ ಮಾಡಿಕೊಂಡು ಕೆಳಗಡೆ ಸೈಡು ನೇರವಾಗಿ ಕಟ್ಟಿಂಗ್ ಮಾಡ್ಕೋಬೇಕು. ನೋಡಿ, ನಾನು ಇಲ್ಲಿ ಇಡ್ತಿರೋದು 15 ಇಂಚ್ ಇಟ್ಟಿದ್ದೀನಿ. 14 ಇಂಚಲ್ಲಿ ನಾನು ಫಿನಿಶಿಂಗ್ ಮಾಡಬೇಕು. ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯಲ್ಲ, ಆ ಮೆಜರ್ಮೆಂಟಿಂದ ನಾನು ತೊಗೋತಾ ಇದ್ದೀನಿ. ಹಾಗೆ ಟ್ರಾನ್ಸಿ ನೆಕ್ ಆಗಿರೋದ್ರಿಂದ ನಾನಿಲ್ಲಿ ಆರ್ಮೋಲು ಮತ್ತು ಶೋಲ್ಡರ್ ಎರಡೂ ಕೂಡ 7 ಇಂಚ್ ಇಡ್ತಾಯಿದ್ದೀನಿ. ಇದು 34 ಇಂಚ್ ಸೈಜ್ ಇರುವಂತಹ ಡ್ರೆಸ್ಸು ನಾನಿವತ್ತು ಕಟ್ಟಿಂಗ್ ಸ್ಟಿಚಿಂಗ್ ಮಾಡ್ತಿರೋದು. 34th 4ನೇ ಭಾಗ 8.5, ಹಾಗೆ ಎಕ್ಸ್ಟ್ರಾ 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಇಡ್ತಾಯಿದ್ದೀನಿ. ಮತ್ತು ಇಲ್ಲಿ ಟಕ್ಸ್ ಕೊಡೋದ್ರಿಂದ ನಾನು ಇಲ್ಲಿ ಸೊಂಟ ಭಾಗದಲ್ಲೂ ಕೂಡ ಪೂರ್ತಿ ನಾನು ಎಷ್ಟು ಇಟ್ಟಿದ್ದೀನಿ ಚೆಸ್ಟಲ್ಲೇ ಅದೇ ರೀತಿ ಇಟ್ಟಿದ್ದೀನಿ. ನೋಡಿ, ಆರ್ಮೋಲಲ್ಲಿ 1 ಇಂಚ್ ಮಾರ್ಜಿನ್ ಕೊಟ್ಟು ಈ ಥರ ಶೇಪ್ ಕೊಡಿ. ಮತ್ತು ನೆಕ್ ವಿಡ್ತು ನಾನು ಇಟ್ಟಿರೋದು 4 ಇಂಚ್ ನೆಕ್ ವಿಡ್ತ್ ಇಟ್ಟಿದ್ದೀನಿ. ಕೆಳಗಡೆ ಸೈಡು 1 ಇಂಚ್ ಡೌನ್, ಅರ್ಧ ಇಂಚು ಡೌನಿಂಗ್ ಮಾಡಿ. ಮತ್ತು ಇಲ್ಲಿ ಇದು ಟ್ರಾನ್ಸಿ ನೆಕ್ ಆಗಿರೋದ್ರಿಂದ ಇಲ್ಲಿ ನಾನು 5 ಇಂಚ್ ತೊಗೋತಾ ಇದ್ದೀನಿ. ನೋಡಿ, 5 ಇಂಚ್ ತೊಗೋತಾ ಇದ್ದೀನಿ. ಇದನ್ನು ಈ ಥರ ಓನ್ಲಿ ಶೇಪ್ ಕೊಡ್ತಾಯಿದ್ದೀನಿ ಕಟ್ಟಿಂಗ್ ಮಾಡ್ಕೊಳ್ಳೋದಕ್ಕೆ. ಇಲ್ಲಿ ನಾನು ಪೂರ್ತಿ ಸೀದಾ ನಾನು ಕಟ್ಟಿಂಗ್ ಮಾಡಿಬಿಡ್ತೀನಿ. ಇಲ್ಲಿ ಮುಂದೆ ನಾನು ತೋರಿಸ್ತೀನಿ ನೋಡಿ, ಸೀದಾ ಲೈನ್ ಕಟ್ಟಿಂಗ್ ಮಾಡ್ತೀನಿ. ಇದನ್ನು ಮೇಲ್ಗಡೆ ಪಾರ್ಟ್ನ ತೆಗ್ದಾಕ್ತೀನಿ. ನಾನು ಇಲ್ಲಿ ಟ್ರಾನ್ಸಿ ನೆಕ್ ಹಾಕಿರೋದ್ರಿಂದ ಸಿಂಪಲಾಗಿ ಇವಾಗ ಒಂದು ಕಟ್ಟಿಂಗ್ ಮಾಡೋದಕ್ಕೆ ಈ ಥರ ನಾನು ಕಟ್ಟಿಂಗ್ ಮಾಡ್ತಾ ಇರುವಂಥದ್ದು, ಅಂದರೆ ಒಂದು ಮಾರ್ಕಿಂಗ್ ಮಾಡಿ ಕಟ್ಟಿಂಗ್ ಮಾಡ್ತಿರುವಂಥದ್ದು. ಸೊಂಟ ಭಾಗದಲ್ಲಿ ನಾನು ಯಾವುದೇ ರೀತಿ ತೊಗೊಂಡಿಲ್ಲ ಮೆಜರ್ಮೆಂಟ್ನ, ಏಕೆಂದರೆ ಚೆಸ್ಟ್ ಇಟ್ಟಿದೆ ಅಷ್ಟು ಫುಲ್ ಇಟ್ಟಿದ್ದೀನಿ ನಾನಲ್ಲಿ. ಏಕೆಂದರೆ ಸೈಡಲ್ಲಿ ನಾನು ಕಟ್ಟೋದಕ್ಕೆ ದಾರ ಇಡ್ತಾ ಇದ್ದೀನಿ. ಅದಕ್ಕೋಸ್ಕರ ಒಂದು ಸ್ವಲ್ಪ ಲೂಸಿಂಗೆ ನಾನು ಇದನ್ನು ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಫಸ್ಟು ಲೈನಿಂಗ್ ಕಟ್ಟಿಂಗ್ ಮಾಡಿಕೊಂಡು ನೆಕ್ಸ್ಟು ನಾವು ನೆಟ್ ಫ್ಯಾಬ್ರಿಕ್ ಕಟ್ಟಿಂಗ್ ಮಾಡ್ಕೊಳ್ಳೋದು. ಇದರಲ್ಲಿ ನಾನು ಇಲ್ಲಿ ನೋಡಿ, ಫಸ್ಟು ಒಂದು ಸೈಡ್ ತೊಗೋಬೇಕು. ಈ ಥರ ಇದನ್ನು ನಾನು 4 ಫೋಲ್ಡಿಂಗಲ್ಲಿ ಫೋಲ್ಡಿಂಗ್ ಮಾಡ್ಕೋಬೇಕು. ನೋಡಿ, ಈ ಥರ ಫಸ್ಟ್ ಫೋಲ್ಡಿಂಗ್ ಇದು ಮತ್ತು ನೆಕ್ಸ್ಟ್ ಫೋಲ್ಡಿಂಗ್ ಇದು, ಈ ಥರ 4 ಫೋಲ್ಡಿಂಗಲ್ಲಿ ಕಟ್ಟಿಂಗ್ ಮಾಡ್ಕೋಬೇಕು. ಇದು ಓನ್ಲಿ ನೆಟ್ ಫ್ಯಾಬ್ರಿಕ್ ಆಗಿದೆ. ಇವಾಗ ನಾವು ಲೈನಿಂಗ್ ಕಟ್ಟಿಂಗ್ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಸೇಮ್ ಇದೇ ರೀತಿ ಇಟ್ಟು ಕರೆಕ್ಟಾಗಿ ಪ್ರಾಪರಾಗಿಟ್ಟು ಕೆಳಗಡೆ ಸೈಡು ಬಟ್ಟೆನ ಕಟ್ಟಿಂಗ್ ಮಾಡಿಕೊಂಡು ಸೀದಾ ಮಾಡ್ಕೊಳ್ಳಿ. ನಂತರ ಪ್ರಾಪರಾಗಿ ಈ ರೀತಿ ಇಟ್ಟು ನೀವು ಕಟ್ಟಿಂಗ್ ಮಾಡ್ಕೊಳ್ಳಿ. ಮತ್ತು ಎಕ್ಸ್ಟ್ರಾ ಫ್ಯಾಬ್ರಿಕ್ಕು ಅದನ್ನು ಉಳಿದ್ರೆ ನಾವು ಆಮೇಲೆ ನಾವು ಕಟ್ಟಿಂಗ್ ಸ್ಟಿಚಿಂಗ್ ಮಾಡಾದ್ಮೇಲೆ ನಾವು ಕಟ್ಟಿಂಗ್ ಮಾಡ್ಕೊಬಿಡ್ಬೋದು. ಇವಾಗ ಈ ಥರ ಕಟ್ಟಿಂಗ್ ಮಾಡ್ಕೊಳ್ಳಿ. ಮತ್ತು ಇಲ್ಲೂ ಕೂಡ ಚಿಕ್ಕದಾಗಿ ಕಟ್ಕೊಡಿ. ನೋಡಿ, ಈ ಥರ ಕಟ್ಟಿಂಗ್ ಆಗಿದೆ. ಫಸ್ಟು ನೋಡಿ, ಇವಾಗ ಕರೆಕ್ಟಾಗಿ ಒಂದು ಸೈಡಲ್ಲೆಲ್ಲ ಕಟ್ಟಿಂಗ್ ಮಾಡಿಕೊಂಡು ಶೋಲ್ಡರ್ ಮಾತ್ರ ನಾನು ಪ್ರಾಪರಾಗಿ ತಗೋತಿದ್ದೀನಿ. ಶೋಲ್ಡರ್ ಮತ್ತು ಆರ್ಮೋಲ್ನ ನೋಡಿ, ಇಲ್ಲಿ 4 ಇಂಚು ಫಸ್ಟು 7 ಇಂಚ್ಗೆ ಮಾರ್ಜಿನ್ ಮಾಡ್ಕೊಳ್ಳಿ. ಕರೆಕ್ಟಾಗಿ 7 ಎಕ್ಸ್ಟ್ರಾ ಇದ್ದರೆ ಅದನ್ನು ಈ ಥರ ಪ್ರಾಪರಾಗಿ ಕಟ್ಟಿಂಗ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಪ್ರಾಪರಾಗಿ ನಾನು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಶೋಲ್ಡರ್ ಮತ್ತು ಆರ್ಮೋಲ್ ಎರಡೂ ಕೂಡ. ಇಲ್ಲಿ ನೆಕ್ ವಿಡ್ತ್ ತೊಗೋತಾ ಇದ್ದೀನಿ 4 ಇಂಚು. ಹಾಗೆ ನೆಕ್ ಡೀಪು ನಾನು ಇಲ್ಲಿ ತೊಗೋತಿರುವಂಥದ್ದು ಓನ್ಲಿ 3 ಇಂಚ್ ಮಾತ್ರ. ನಾನು ಮೊದಲೇ ಹೇಳಿದೆ ಇಲ್ಲಿ ನೆಟ್ಟು ಟ್ರಾನ್ಸಿ ಒಂದು ನೆಕ್ ಡಿಸೈನ್ ಕೊಡ್ತಾಯಿದ್ದೀನಿ ಅಂತೇಳಿ. ಫಸ್ಟು ಇದನ್ನು ಕಟ್ಟಿಂಗ್ ಮಾಡ್ಕೊಳ್ಳೋಣ. ಫ್ರಂಟ್ ಮತ್ತು ಬ್ಯಾಕು ಎರಡೂ ಕೂಡ 3 ಇಂಚ್ ಇಡ್ತಾ ಇರೋದು ನಾನಿಲ್ಲಿ. ನೋಡಿ, ಸ್ವಲ್ಪ ಲೈಟಾಗಿ ಕಟ್ಟಿಂಗ್ ಮಾಡ್ಕೋಬೇಕು ಈ ಥರ. ನಂತರ ಈ ಲೈನಿಂಗ್ ಪೀಸ್ ಉಂಟಲ್ಲ, ಇದನ್ನು ಪ್ರಾಪರಾಗಿ ಇವಾಗ ಇಟ್ಕೋಬೇಕಾಗುತ್ತೆ. ನೋಡಿ, ಈ ಥರ ಪ್ರಾಪರಾಗಿ ಇದನ್ನು ಇಡಿ. ಫಸ್ಟ್ ಇವಾಗ ನೆಕ್ಸ್ಟ್ ನಾನು ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟ್ ಇವಾಗ ಲೆಹಂಗಾ ಕಟ್ ಮಾಡೋಣ. ಲೆಹಂಗಾ ಅಂದರೆ ಕೆಳಗಡೆ ಸೈಡು ಅಂಬ್ರೆಲಾ ಫ್ರಿಲ್ ಕಟ್ಟಿಂಗ್ ಮಾಡ್ಕೊಳ್ಳೋಣ. ನಾವು ಇವಾಗ ಟಾಪ್ ಕಟ್ಟಿಂಗ್ ಮಾಡಿದ್ದೀವಿ, ಇವಾಗ ಲೆಹಂಗಾ ಕಟ್ಟಿಂಗ್ ಮಾಡೋಣ. ನೋಡಿ, ಲೆಹಂಗಾ ಕಟ್ಟಿಂಗ್ ಮಾಡಿಬಿಟ್ಟು ಫಸ್ಟು ಫೋಲ್ಡಿಂಗು ಈ ಥರ ಕಟ್ಟಿಂಗ್ ಮಾಡಿಬಿಟ್ಟು ನಂತರ ಇಲ್ಲಿ ಮಧ್ಯದಲ್ಲಿ ಈ ಥರ ಫೋಲ್ಡಿಂಗ್ ಮಾಡಿಬಿಟ್ಟು ಈ ಥರ ಫೋಲ್ಡ್ ಮಾಡಬೇಕು. ಕಟ್ಟಿಂಗ್ ಮಾಡೋದಕ್ಕೆ ಡಬಲ್ ಫೋಲ್ಡಿಂಗ್ ಮಾಡಿ ನಂತರ ಅದನ್ನು ಈ ಥರ ನೋಡಿ ಈ ಶೇಪಲ್ಲಿದೆ. ನೋಡಿ, ಇಲ್ಲಿ ಓಪನ್ ಏರಿಯಾ ಈ ರೀತಿ ಇದೆ. ಇದು ಕೂಡ 4 ಎಳೆ ಬಂದಿದೆ. ಇಲ್ಲೂ ಕೂಡ ಈ ಥರ ನಾವು ಅಂಬ್ರೆಲಾ ಕಟ್ಟಿಂಗ್ ಮಾಡಬೇಕಾದ್ರೆ ಈ ಥರನೇ ಇಟ್ಟು ಕಟ್ಟಿಂಗ್ ಮಾಡಬೇಕಾಗುತ್ತೆ. ನೋಡಿ, ಈ ಥರ ಇಟ್ಟಿದ್ದೀನಿ ನಾನು. ಫಸ್ಟು ನಾನಿಲ್ಲಿ ಫಸ್ಟು ನನ್ನ ಟಾಪು ಲೆಂತು ತೊಗೊಂಡಿದ್ದು 15 ಇಂಚು, ಅಂದರೆ
ಫಿನಿಶಿಂಗ್ 1 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೆ, ಟೋಟಲ್ 14 ಇಂಚು. ಎಕ್ಸ್ಟ್ರಾ 1 ಇಂಚ್ ಅದನ್ನು ಮೈನಸ್ ಮಾಡಿಬಿಡೋಣ. ಇಲ್ಲಿ 14 ಇಂಚು ಬಿಟ್ಟು ಟೋಟಲ್ ಲೆಂತ್ ಇದೆ 40 ಇಂಚು ಟೋಟಲ್ ಲೆಂತ್ ಬೇಕಾಗಿರೋದು. ಫಸ್ಟ್ ಇಲ್ಲಿ ಸೊಂಟದ ಭಾಗದಲ್ಲಿ ನಾವು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಸೊಂಟದ ಭಾಗ ಇಲ್ಲಿರುವಂಥದ್ದು 28 ಇಂಚು, ಅದರ 4ನೇ ಭಾಗ 7 ಇಂಚ್ ಪ್ಲಸ್ 2 ಇಂಚು ಎಕ್ಸ್ಟ್ರಾ ಕೊಟ್ಟಿರ್ತೀನಿ ಅಲ್ಲಿ, 1.5 ಅಥವಾ 2 ಇಂಚನ್ನ. ಈ ಥರ ಒಂದು ಶೇಪ್ ಕೊಟ್ಟು ನಾವು ಸೊಂಟದ ಭಾಗದಲ್ಲಿ ಈ ಥರ ಮೇಲ್ಗಡೆ ಸೈಡು ಈ ಥರ ಮಾರ್ಕಿಂಗ್ ಮಾಡ್ಕೋಬೇಕು. ನೋಡಿ ಇಲ್ಲಿ 1.5 ಅಥವಾ 2 ಇಂಚು, ನಾವು ಟಾಪಲ್ಲಿ ಎಷ್ಟು ತೊಗೊಂಡಿರ್ತೀವಿ ಎಕ್ಸ್ಟ್ರಾ ಮಾರ್ಜಿನ್ ಅಷ್ಟೇ ತೊಗೋಬೇಕಾಗುತ್ತೆ. ನೋಡಿ ಈ ಥರ. ಇವಾಗ 14 ಇಂಚು ಫಸ್ಟು ನಾವು ಟಾಪಲ್ಲಿ ನಾವು ತೊಗೊಂಡಿದ್ದೀವಲ್ಲ 14 ಇಂಚು, ಅದರಲ್ಲೇ ಈ ಥರ ಒಂದು ಮೆಜರ್ಮೆಂಟಲ್ಲಿ ಅದನ್ನೇ 14 ಇಂಚಿಗೆ ಈ ಥರ ಇಟ್ಕೊಳ್ಳಿ. ಎಕ್ಸ್ಟ್ರಾ ಅದನ್ನು ಮೈನಸ್ ಮಾಡಿಬಿಡಿ ಟೈಪಲ್ಲೇ. ಟೋಟಲ್ 40 ಇಂಚಿಗೆ ನೀವು ಇಲ್ಲಿ ಮಾರ್ಕಿಂಗ್ ಮಾಡಿ. 41 ಇಂಚ್ ಇಡ್ತೀನಿ ನಾನು ಎಕ್ಸ್ಟ್ರಾ ಮಾರ್ಜಿನು ಸ್ಟಿಚಿಂಗ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ನಾನಿಲ್ಲಿ ಬೀಡಿಂಗ್ ಮಾಡ್ತಾ ಇರೋದ್ರಿಂದ ಓನ್ಲಿ 1 ಇಂಚ್ ಮಾತ್ರ ನಾನು ಮಾರ್ಕಿಂಗು ಎಕ್ಸ್ಟ್ರಾ ಇಡ್ತಾ ಇರೋದು. ಕೆಳಗಡೆ ಸೈಡ್ ನಾನು ಬೀಡಿಂಗ್ ಮಾಡ್ತೀನಿ, ಮೀನ್ಸ್ ಜಿಗ್ ಜಾಗ್ ಮಾಡ್ತೀನಿ. ಅದಕ್ಕೋಸ್ಕರ ಒಂದು ನೆಟ್ ಫ್ಯಾಬ್ರಿಕ್ ಆಗಿರೋದ್ರಿಂದ ಈ ಥರ ನಾನು ಬೀಡಿಂಗ್ ಮಾಡ್ತೀನಿ. ನೋಡಿ ಈ ಥರ ಎಲ್ಲ ಕಡೆಯಲ್ಲೂ ಕೂಡ ಈ ಥರ ಒಂದು ಮಾರ್ಕಿಂಗ್ ಮಾಡ್ಕೊಳ್ಳಿ. ರೌಂಡ್ ಶೇಪಲ್ಲೇ ಬರಬೇಕು ಮಾರ್ಕಿಂಗು. ಈ ಥರ ಕಟ್ಟಿಂಗ್ ಮಾಡ್ಕೋಬೇಕು. ಇಲ್ಲೂ ಕೂಡ ಸೇಮ್ ಯಾವುದೇ ರೀತಿ ಮಾರ್ಜಿನ್ ಬಿಡೋ ಆಗಿಲ್ಲ, ಈ ಥರ ಕಟ್ಟಿಂಗ್ ಮಾಡ್ಕೋಬೇಕು. ಇಲ್ಲಿ ಚಿಕ್ಕದಾಗಿ ಕಟ್ಟಿಂಗ್ ಕೊಡಿ, ಏಕೆಂದರೆ ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ಗೊತ್ತಾಗಬೇಕು ಅಂತಂದ್ಬಿಟ್ಟು. ಇವಾಗ ನೆಟ್ ಫ್ಯಾಬ್ರಿಕಲ್ಲಿ ಲೈನಿಂಗ್ ಪೀಸ್ ಕಟ್ಟಿಂಗ್ ಮಾಡಾಗಿದೆ. ನೆಟ್ ಫ್ಯಾಬ್ರಿಕಲ್ಲಿ ನೋಡಿ, ನೆಟ್ ಫ್ಯಾಬ್ರಿಕಲ್ಲಿ ಫಸ್ಟು ಇಲ್ಲಿ 1 ಫೋಲ್ಡಿಂಗ್ ಮಾಡ್ಕೋಬೇಕು. ಈ ಥರ ನೋಡಿ, ಈ ಥರ ಫೋಲ್ಡಿಂಗ್ ಮಾಡಿಬಿಟ್ಟು ಮತ್ತೆ ಇಲ್ಲಿ ಈ ಥರ ಕ್ರಾಸ್ ಆಗಿ ಮತ್ತೆ ಒಂದು ಫೋಲ್ಡಿಂಗ್ ಮಾಡಬೇಕು. ಈ ಥರ ನಾವು ಒಂದು ಚೂಡಿದಾರ್ ಪ್ಯಾಂಟಿಗೆ ಯಾವ ರೀತಿ ಫೋಲ್ಡಿಂಗ್ ಮಾಡ್ಕೋತೀವಿ ಆ ಥರ ಫೋಲ್ಡಿಂಗ್ ಮಾಡ್ಕೋಬೇಕು. ನೋಡಿ ಮತ್ತೆ ಇಲ್ಲೂ ಕೂಡ ನಾನು ಸೇಮ್ ನಾನು ಲೈನಿಂಗ್ ಪೀಸ್ ಉಂಟಲ್ಲ ಕಟ್ಟಿಂಗ್ ಮಾಡಿರೋದು, ಅದನ್ನೇ ಇಟ್ಟು ನಾನು ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಇಲ್ಲಿ ಯಾವುದೇ ರೀತಿ ಎಕ್ಸ್ಟ್ರಾ ನಾನು ಇಲ್ಲಿ ಮೆಜರ್ಮೆಂಟ್ ತೊಗೋತಾ ಇಲ್ಲ. ಮತ್ತು ಮತ್ತೊಂದು ಟಿಪ್ಸ್ ಹೇಳ್ತೀನಿ. ಸೊಂಟದ ಭಾಗದಲ್ಲಿ ನೀವು ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಬಿಟ್ಟರು ಯಾವುದೇ ರೀತಿ ಇಲ್ಲ ಟಾಪಲ್ಲಿ, ಯಾಕೆಂದರೆ ಸೈಡಲ್ಲಿ ನಾವು ದಾರ ಕೊಡ್ತೀವಿ ಕಟ್ಟೋದಕ್ಕೆ, ಅದಕ್ಕೋಸ್ಕರ ಅದು ಫಿಟ್ಟಿಂಗ್ ತುಂಬ ಚೆನ್ನಾಗಿ ಕೂರುತ್ತೆ ಕಟ್ಟಿದಾಗ. ಸೊ ಅದಕ್ಕೆ 2 ಇಂಚು ಅಥವಾ 1 ಇಂಚು ನೀವು ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟೆ ನೀವು ಸ್ಟಿಚಿಂಗ್ ಮಾಡಿ. ಟೈಟಾಗಿ ಒಂದು ಫಿನಿಶಿಂಗ್ ಜೊತೆ ಒಂದು ಫಿಟ್ಟಿಂಗ್ ಜೊತೆ ಸ್ಟಿಚಿಂಗ್ ಮಾಡೋಕ್ಕೆ ಹೋಗಬೇಡಿ. ಲೂಸ್ ಇತ್ತು ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ. ನೆಟ್ ಫ್ಯಾಬ್ರಿಕಲ್ಲಿ ನಾನು 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತೊಗೋತಾ ಇದ್ದೀನಿ, ಅಂದರೆ ಲೈನಿಂಗಿಂದ ಎಕ್ಸ್ಟ್ರಾ 2 ಇಂಚ್ ತೊಗೋತಾ ಇದ್ದೀನಿ ನಾನು. ಫಸ್ಟ್ ನೋಡಿ, ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ಎರಡೂ ಕೂಡ ಫಸ್ಟು ಸ್ಟಿಚಿಂಗ್ ಮಾಡ್ಕೋಬೇಕು. ಹಾಗೆ ಕೆಳಗಡೆ ಸೈಡು ಬೀಡಿಂಗ್ ಮಾಡ್ಕೊಳ್ಳೋದಿರೋ ನೀವು ಬೀಡಿಂಗ್ ಮಾಡ್ಕೋಬೋದು, ಮೀನ್ಸ್ ಜಿಗ್ ಜಾಗ್ನ, ಇಲ್ಲಾಂದರೆ ಫೋಲ್ಡಿಂಗ್ ಮಾಡಿಬಿಟ್ಟು ಕೂಡ ಸ್ಟಿಚಿಂಗ್ ಮಾಡ್ಕೋಬೋದು. ಇಷ್ಟೇ ಇದೆ. ಲೆಹಂಗಾದಲ್ಲಿ ಯಾವುದೇ ರೀತಿ ಎಕ್ಸ್ಟ್ರಾ ಸ್ಟಿಚಿಂಗ್ ಇಲ್ಲ, ಇಷ್ಟು ಮಾತ್ರ ಸ್ಟಿಚಿಂಗ್. ಇದು ಫುಲ್ ಅಂಬ್ರೆಲಾ ಆಗಿರೋದ್ರಿಂದ. ಇವಾಗ ನೋಡಿ, ನಾನಿಲ್ಲಿ ಟ್ರಾನ್ಸಿ ನೆಕ್ಕಿಗೆ ಯಾವ ರೀತಿ ಕಟ್ಟಿಂಗ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಪ್ರಾಪರಾಗಿ ನೀವೀಗ ಕರೆಕ್ಟಾಗಿ ಫೋಲ್ಡಿಂಗ್ ಮಾಡಿಕೊಂಡು ಈ ಥರ ಇಟ್ಕೋಬೇಕು. ಫಸ್ಟು ನಾನು 5 ಇಂಚಿಗೆ ನಾನು ಮಾರ್ಕಿಂಗ್ ಮಾಡಿದ್ದೀನಲ್ಲ, ಅದನ್ನು 4.5 ಇಂಚು, ಅರ್ಧ ಇಂಚಲ್ಲಿ ಗ್ಯಾಪ್ ಬಿಡಬೇಕಾಗುತ್ತೆ, ಅದು ಸ್ಟಿಚಿಂಗ್ ಹೋಗುತ್ತೆ. ಅದಕ್ಕೋಸ್ಕರ ಈ ಥರ ನೀವು ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಈ ಥರ ಕಟ್ಟಿಂಗ್ ಮಾಡಿಕೊಂಡು ಇಲ್ಲಿ ಪಟ್ಟಿ ಕೊಡಬೇಕಲ್ವ, ಮೇಲ್ಗಡೆ ಸೈಡು ಟ್ರಾನ್ಸಿ ಆಯಿತು, ಕೆಳಗಡೆ ಸೈಡು ಇಲ್ಲಿ ನಾವು ಕಟ್ಟಿಂಗ್ ಮಾಡಿದ್ದೀವಲ್ಲ ಅಲ್ಲಿ ಪಟ್ಟಿ ಕೊಡಬೇಕಲ್ವ, ಅದಕ್ಕೆ ಇದೇ ಫ್ಯಾಬ್ರಿಕ್ಕಿಂದ ನಾವು ಎಕ್ಸ್ಟ್ರಾ ಫ್ಯಾಬ್ರಿಕ್ ಕಟ್ಟಿಂಗ್ ಮಾಡಿದ್ವಿ ನೋಡಿ, ಅದೇ ಫ್ಯಾಬ್ರಿಕ್ಕಿಂದ ಈ ಥರ 1 ಇಂಚು ಪಟ್ಟಿನ ಕಟ್ಟಿಂಗ್ ಮಾಡ್ಕೊಳ್ಳಿ. ಎರಡಕ್ಕೂ ಕೂಡ 2 ಪಟ್ಟಿ ಕಟ್ಟಿಂಗ್ ಮಾಡ್ಕೊಳ್ಳಿ. ಇಲ್ಲಿಗೆ ನಾವು ಅಟ್ಯಾಚ್ ಮಾಡಿ ಫಿನಿಶಿಂಗ್ ಕೊಡೋದಕ್ಕೆ ಫುಲ್ ಕಟ್ಟಿಂಗ್ ಆಗಿದೆ. ನೆಕ್ಸ್ಟ್ ಇವಾಗ ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ಹೇಳ್ತೀನಿ. ಫಸ್ಟು ನಾವು ಟಾಪ್ನ ಸ್ಟಿಚಿಂಗ್ ಮಾಡ್ಕೊಳ್ಳೋಣ. ಟಾಪ್ ಸ್ಟಿಚಿಂಗ್ ಮಾಡೋಕ್ಕೆ ಬೇಕಾದರೆ ಫಸ್ಟು ನಾವಿಲ್ಲಿ ಪಟ್ಟಿ ಕೊಡೋಣ. ನಾವು ಕಟ್ಟಿಂಗ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಪಟ್ಟಿ ಕೊಡೋಣ. ಈ ಥರ ಮಾರ್ಕ್ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಉಲ್ಟಾ ಯಾವುದು ಸೀದಾ ಯಾವುದು ಅಂತ ಅಂದ್ಬಿಟ್ಟು ಗೊತ್ತಾಗಲಿ ಅಂತ ಈ ಥರ ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ. ನೋಡಿ, ಪಟ್ಟಿನ ಈ ಥರ ಮೇಲ್ಗಡೆ ಇಟ್ಟು ಸ್ಟಿಚಿಂಗ್ ಮಾಡ್ಕೊಳ್ಳಿ. ನಂತರ ಅದೇ ಪಟ್ಟಿನ ಈ ಥರ ಫೋಲ್ಡಿಂಗ್ ಮಾಡಿಬಿಟ್ಟು ಪಟ್ಟಿ ಮೇಲ್ಗಡೆ ಒಂದು ಸ್ಟಿಚಿಂಗ್ ಕೊಡಿ. ಈ ಥರ ಹಾಗೆ ಈ ಥರ ಫೋಲ್ಡಿಂಗ್ ಮಾಡಿಬಿಟ್ಟು ಇಲ್ಲೇ ಈ ಪೀಸ್ನೇ ಫೋಲ್ಡಿಂಗ್ ಮಾಡಿಬಿಟ್ಟು ಇಲ್ಲಿ ಅರ್ಧ ಇಂಚ್ ಬರಬೇಕು, ಆ ರೀತಿ ನೀವು ಫೋಲ್ಡಿಂಗ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡಿ. ಇಲ್ಲಿ ಯಾವುದೇ ರೀತಿ ಹೆಮ್ಮಿಂಗ್ ಮಾಡೋವಂಥದ್ದಿಲ್ಲ, ಪಟ್ಟಿನೇ ಇಲ್ಲೇ ಕೊಟ್ಟು ನಾವು ಒಳಗಡೆಯಿಂದನೇ ಸ್ಟಿಚಿಂಗ್ ಮಾಡ್ಕೊಳ್ಳುವಂಥದ್ದು. ನೋಡಿ ಈ ಥರ ಬಂದಿದೆ. ಸೇಮ್ ಈ ಪೀಸ್ಗೂ ಕೂಡ ಸೇಮ್ ಇದೇ ರೀತಿ ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ತುಂಬ ಈಸಿ ಮೆಥಡು. ನೀವೇ ಮನೇಲೇ ನೀವು ಸ್ಟಿಚಿಂಗ್ ಮಾಡ್ಕೋಬೋದು, ಮಕ್ಕಳಿಗೆಲ್ಲ ಸ್ಟಿಚಿಂಗ್ ಮಾಡ್ಬೋದು. ನೆಟ್ ಫ್ಯಾಬ್ರಿಕ್ಕಿಂದನೇ ಸ್ಟಿಚಿಂಗ್ ಮಾಡಬೇಕು ಅಂತ ಏನಿಲ್ಲ. ಇದು ನಾರ್ಮಲ್ಲು ನೀವು ಒಂದು ಸೀರೆ ಇಂದನೂ ಕೂಡ ನೀವು ಸ್ಟಿಚಿಂಗ್ ಮಾಡ್ಬೋದು, ನಾರ್ಮಲ್ ಪೀಸಿಂದನೂ ಕೂಡ ಸ್ಟಿಚಿಂಗ್ ಮಾಡ್ಬೋದು. ಇದು ನೋಡಿ ಈ ಥರ
ನೋಡಿ ಎರಡಕ್ಕೂ ಕೂಡ ನಾವು ಫಿನಿಶಿಂಗ್ ಕೊಟ್ಟಾಗಿದೆ. ಇವಾಗ ಇದನ್ನು ಫಸ್ಟು ನಾವು ನೆಟ್ ಫ್ಯಾಬ್ರಿಕಲ್ಲಿ ನಾವು ಟಾಪ್ ಕಟ್ಟಿಂಗ್ ಮಾಡಿದ್ದೀವಲ್ಲ ಅದನ್ನು ನಾವಿಲ್ಲಿ ನೆಕ್ಗೆ ನಾವು ಪಟ್ಟಿ ಕೊಡೋಣ. ನೆಕ್ಕಿಗೆ ಪಟ್ಟಿ ಕೊಡಬೇಕಂತಂದರೆ ಕ್ರಾಸ್ ಪಟ್ಟಿನೇ ಕೊಡಬೇಕು. ಮೀನ್ಸ್ ನಾವು ಯಾವಾಗಲೂ ಒಂದು ಬ್ಲೌಸ್ಗೆ ಹೆಮ್ಮಿಂಗ್ ಪೈಪಿಂಗ್ ಮಾಡೋದಕ್ಕೆ ನಾವು ಕಟ್ಟಿಂಗ್ ಮಾಡ್ಕೋತೀವಲ್ಲ ಕ್ರಾಸ್ ಪಟ್ಟಿ, ಅದನ್ನೇ ಕಟ್ಟಿಂಗ್ ಮಾಡ್ಕೋಬೇಕು. ಆ ಥರನೇ ನೋಡಿ ನಾನಿಲ್ಲಿ 1.5 ಇಂಚ್ ನಾನು ಕ್ರಾಸ್ ಪಟ್ಟಿ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಲೆಂತ್ ನೀವು ಅಕಾರ್ಡಿಂಗು ಒಂದು ಸ್ವಲ್ಪ ಜಾಸ್ತಿನೇ ಇಡಿ. ಇವಾಗ ನೋಡಿ ಇಲ್ಲಿ ಸೀದಾ ಮಾಡಿಕೊಂಡು ಒಂದು ಸೈಡ್ ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಳಿ. ಒಂದು ಸೈಡ್ ಮಾತ್ರ ಫುಲ್ ಸ್ಟಿಚಿಂಗ್ ಮಾಡ್ಕೋಬೇಡಿ. ಕ್ರಾಸ್ ಪಟ್ಟಿನ ಫಸ್ಟು ಒಂದು ಸೈಡು ನಾವು ಸ್ಟಿಚಿಂಗ್ ಮಾಡ್ಕೋಬೇಕು. ಈ ಥರ ನಾನಿದು ಲೈನಿಂಗ್ ಪೀಸಲ್ಲೇ ನಾನು ಕ್ರಾಸ್ ಪಟ್ಟಿ ಕೊಡ್ತಾ ಇರುವಂಥದ್ದು. ಇದಕ್ಕೆ ಯಾವುದೇ ರೀತಿ ನಾನು ನೆಟ್ ಫ್ಯಾಬ್ರಿಕ್ ಯೂಸ್ ಮಾಡ್ತಾಯಿಲ್ಲ. ನೋಡಿ ಇಲ್ಲಿ ನೆಟ್ ಬಟ್ಟೆಯಲ್ಲಿ ಈ ಥರ ಮೇಲ್ಗಡೆ ಸೈಡು ಈ ಥರ ಇಟ್ಟು ಯಾವುದೇ ರೀತಿ ಒಂದು ಟೈಟಾಗಿ ಎಳೆಯೋಕ್ಕೆ ಹೋಗಬೇಡಿ. ಇದರಲ್ಲಿ ಸ್ವಲ್ಪ ಲೂಸಿಂಗೇ ಬಿಟ್ಟು ನೀವು ಸ್ಟಿಚಿಂಗ್ ಮಾಡ್ಕೊಳ್ಳಿ. ನಾವು ಎಮಿಂಗ್ಗೆ ನಾವು ಪೀಸ್ ಕೊಡಬೇಕಾದ್ರೆ ಟೈಟಾಗಿ ಎಳಿತೀವಿ, ಬಟ್ ಇಲ್ಲಿ ಟೈಟಾಗಿ ಎಳೆಯೋಕ್ಕೆ ಹೋಗಬೇಡಿ, ಲೂಸಿಂಗ್ ಬಿಡಿ. ಮತ್ತು ಇಲ್ಲಿ ಚಿಕ್ಕದಾಗಿ ಕಟ್ಟಿಂಗ್ ಕೊಡಿ. ಹಾಗೆ ಇಲ್ಲಿ ಪಟ್ಟಿ ಮೇಲ್ಗಡೆ ಈ ಥರ ಮತ್ತೊಂದು ಸ್ಟಿಚಿಂಗ್ ಕೊಡಿ. ಇಲ್ಲಿ ನಂತರ ಪಟ್ಟಿನ ಫೋಲ್ಡಿಂಗ್ ಮಾಡಿಬಿಟ್ಟು ಮತ್ತೊಂದು ಸ್ಟಿಚಿಂಗ್ ಕೊಡಿ. ಇಲ್ಲಿ ಬೇಕು ಅಂದರೆ ನೀವು ಹೆಮ್ಮಿಂಗ್ ಮಾಡ್ಕೋಬೋದು, ಬಟ್ ಇಲ್ಲಿ ಸ್ಟಿಚಿಂಗ್ ಕೊಟ್ಟರು ಆಗುತ್ತೆ, ಏನು ಚೆನ್ನಾಗಿ ಕಾಣಿಸುತ್ತೆ, ಹಾಗೇನಿಲ್ಲ. ನೋಡಿ ಪಟ್ಟಿ ಮುಗಿದೆ, ಈ ಥರ ಬರುತ್ತೆ. ಆದಷ್ಟು ಅರ್ಧ ಇಂಚ್ ಗ್ಯಾಪ್ ಇರಬೇಕು, ಆ ರೀತಿ ನೀವು ಪಟ್ಟಿ ಕೊಡಬೇಕು. ಮತ್ತು ಇಲ್ಲಿ 5 ಇಂಚ್ ತೊಗೊಳ್ಳಿ ಮಾರ್ಜಿನು, 5 ಇಂಚ್ ಮಾರ್ಜಿನು ಲೆಂತು ಈ ಥರ ಮಾರ್ಕಿಂಗ್ ಮಾಡ್ಕೋಬೇಕು. ಏಕೆಂದರೆ ಟ್ರಾನ್ಸಿ ನೆಕ್ ಆಗಿರೋದ್ರಿಂದ ಓನ್ಲಿ 5 ಇಂಚ್ ಬೋಟ್ ನೆಕ್ ಆಗಿದೆ. ಬೇಕು ಅಂದರೆ ನೀವು ಡೀಪ್ ಬೇಕು ಅಂದರೆ ನೀವು ಎಕ್ಸ್ಟ್ರಾ ಕೆಳಗಡೆ ಸೈಡ್ ಪಟ್ಟಿ ಕೊಡ್ಬೋದು ಒಂದು ಸ್ವಲ್ಪ ಕೆಳಗಡೆಗೆ, ಬಟ್ ನಾರ್ಮಲ್ ಅಂದರೆ 5 ಇಂಚ್ ಮಾತ್ರ ಕೊಡಿ. ಅಲ್ಲಿಂದನೇ ನೀವು ಒಂದು ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗು ಎರಡೂ ಕೂಡ ಕೆಳಗಡೆ ಸೈಡು ಫುಲ್ಲು ಅಟ್ಯಾಚ್ ಮಾಡ್ಕೊಬಿಡಿ. ಈ ಥರ ನೋಡಿ ಫುಲ್ಲು ಸ್ಟಿಚಿಂಗ್ ಆಗಿದೆ. ಇವಾಗ ಎಕ್ಸ್ಟ್ರಾ ನೆಟ್ ಫ್ಯಾಬ್ರಿಕ್ ಉಂಟಲ್ಲ, ಎಕ್ಸ್ಟ್ರಾ ಉಂಟು ನೋಡಿ, ಅದನ್ನು ಮಾತ್ರ ಈ ಥರ ಕಟ್ಟಿಂಗ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಜಾಸ್ತಿ ಕಟ್ಟಿಂಗ್ ಮಾಡೋಕ್ಕೆ ಹೋಗಬೇಡಿ, ಓನ್ಲಿ ಸ್ವಲ್ಪ ಮಾತ್ರ ಎಕ್ಸ್ಟ್ರಾ ಇರುತ್ತೆ ಅದನ್ನು. ಮತ್ತು ಸೈಡಲ್ಲಿ ಕಟ್ಟಿಂಗ್ ಮಾಡೋಕ್ಕೆ ಹೋಗಬೇಡಿ. ಫಸ್ಟು 2 ಪೀಸನ್ನು ಕಟ್ಟಿಂಗ್ ಮಾಡ್ಕೊಂಡು ಒಂದು ಸ್ಟಿಚಿಂಗ್ ಮಾಡಿಕೊಂಡು ನಂತರ ನೀವು ಕಟ್ಟಿಂಗ್ ಮಾಡಿ. ಸೇಮ್ ಈ ಪೀಸ್ಗೂ ಕೂಡ ಸೇಮ್ ಇದೇ ರೀತಿ ನೀವು ನೆಕ್ಗೆ ಒಂದು ಕ್ರಾಸ್ ಪಟ್ಟಿನ ಕೊಟ್ಟು ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಐ ಥಿಂಕ್ ನಿಮ್ಗೆ ಏನಾದರೂ ಇಲ್ಲಿ ಏನಾದರೂ ಯಾವುದೇ ಒಂದು ಸ್ಟೆಪ್ಪಲ್ಲಿ ನಿಮಗೆ ಕನ್ಫ್ಯೂಸ್ ಇತ್ತು ಅಂದರೆ ಕಮೆಂಟ್ಸಲ್ಲೂ ಕೂಡ ನೀವು ಕೇಳ್ಬೋದು. ನಂತರ ಈ ಪಟ್ಟಿನೂ ಕೂಡ ಮತ್ತೆ ಒಳಗಡೆ ಸೈಡು ಫೋಲ್ಡಿಂಗ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ 2 ಪಟ್ಟಿಗೂ ಎರಡು ಭಾಗಕ್ಕೂ ಕೂಡ ಸೇಮ್ ಇದೇ ರೀತಿ ಪಟ್ಟಿ ಕೊಟ್ಟಾಗಿದೆ. ಇಲ್ಲೂ ಕೂಡ ಸೇಮ್ ಈ ಥರ ಮೆಜರ್ಮೆಂಟ್ ತೊಗೊಂಡು ಓನ್ಲಿ 5 ಇಂಚ್ ಮಾತ್ರ ನಾನು ಕೊಡ್ತಿರೋದು. ನಿಮ್ಗೆ ಏನಾದರೂ ನೆಟ್ ಫ್ಯಾಬ್ರಿಕ್ ಉಂಟಲ್ಲ, ಅದು ಸ್ವಲ್ಪ ಡೀಪಾಗಿ ಬೇಕು ನಿಮಗೆ ಬ್ಯಾಕ್ ಸೈಡು ಅಂತ ಅಂದರೆ ಇನ್ನೂ ಸ್ವಲ್ಪ ಡೀಪಾಗಿ ನೀವು ಕಟ್ಟಿಂಗ್ ಮಾಡ್ಕೋಬೋದು. ಇನ್ನು ಅಂದರೆ ಓನ್ಲಿ ಲೈನಿಂಗ್ ಪೀಸ್ನ ಇನ್ನೂ ಡೀಪಾಗಿ ನೀವು ಕಟ್ಟಿಂಗ್ ಮಾಡಿಕೊಂಡು ಕೊಡ್ಬೋದು. ನೆಟ್ ಜಾಸ್ತಿ ಬೇಕು ಬ್ಯಾಕ್ ಸೈಡು, ನಮಗೆ ಏನಾದರೂ ಟ್ರಾನ್ಸಿ ಜಾಸ್ತಿ ಬೇಕು ಅಂದರೆ ಆ ರೀತಿಯೂ ಕೊಡ್ಬೋದು. ಇದು ಬ್ಯಾಕ್ ಸೈಡು ನಾನು ಇವಾಗ ಈ ಥರ ಫ್ರಂಟು ಮತ್ತು ಬ್ಯಾಕು ಎರಡೂ ಕೂಡ ಸೇಮ್ ನಾನು ಡಿಸೈನು ಮತ್ತು ಕ್ರಾಸಲ್ಲಿ ನಾನು ಡಿಸೈನ್ ಕೊಡ್ತಾ ಇರೋವಂಥದ್ದು. ಈಗ ನೋಡಿ ಎರಡೂ ಕೂಡ ಸೇಮ್ ಇದೆ. ನೆಕ್ಗೆ 2 ಸೇಮ್ ಕೊಟ್ಟಿದ್ದೀನಿ. ಇವಾಗ 2 ಪೀಸ್ನು ಕೂಡ ಸೇಮ್ ಇದೇ ರೀತಿ ಕರೆಕ್ಟಾಗಿ ಪ್ರಾಪರಾಗಿ ನೀವು ಫೋಲ್ಡಿಂಗ್ ಮಾಡಿಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ ಉಂಟು ನೋಡಿ, ಇದನ್ನು ಕಟ್ಟಿಂಗ್ ಮಾಡಿಬಿಡಿ. ಕೆಳಗಡೆ ಸೈಡು ಎಕ್ಸ್ಟ್ರಾ ಫ್ಯಾಬ್ರಿಕ್ ಉಂಟಲ್ಲ, ಇದನ್ನು ಕಟ್ಟಿಂಗ್ ಮಾಡ್ಕೋಬೇಕು. ಓನ್ಲಿ ಸೈಡಲ್ಲಿ ಮಾತ್ರ ನಾವು ಅದೇ ರೀತಿ ಬಿಟ್ಟಿದ್ವಿ. ಅದಕ್ಕೆ ಇವಾಗ ಬ್ಯಾಕ್ ಸೈಡಲ್ಲಿ ನಾನು ಇಲ್ಲಿ ಒಂದು ಹುಕ್ ಹಾಕೋದಕ್ಕೆ ನಾನಿಲ್ಲಿ ಸ್ವಲ್ಪ ಕಟ್ಟಿಂಗ್ ಮಾಡಿಕೊಂಡು ಓನ್ಲಿ 3 ಇಂಚ್ ಮಾತ್ರ ಕಟ್ಟಿಂಗ್ ಮಾಡ್ಕೋತಾ ಇದ್ದೀನಿ. ಏಕೆಂದರೆ ಇಲ್ಲಿ ಬ್ಯಾಕ್ ಸೈಡು ನಾನು ಹುಕ್ ಕೊಡ್ತಾ ಇದ್ದೀನಿ, ಅದಕ್ಕೋಸ್ಕರ. ಫ್ರಂಟು ಬ್ಯಾಕು ಎರಡೂ ಕೂಡ ಸೇಮ್ ಡಿಸೈನ್ ಇದೆ, ಓನ್ಲಿ ಬ್ಯಾಕಿಗೆ ಮಾತ್ರ ನಾನು ಇಲ್ಲಿ ಹುಕ್ ಕೊಡ್ತಾ ಇದ್ದೀನಿ. ಅದಕ್ಕೆ ಇಲ್ಲಿ ನೋಡಿ ಫಸ್ಟು 3 ರಿಂದ 4 ವಿಡ್ತ್ ತೊಗೋಬೇಕು. ಹಾಗೆ ಲೆಂತು 3 ಇಂಚ್ ಇದೆಯಲ್ವಾ, 3 ಇಂಚ್ ತೊಗೋಬೇಕು. ಈ ಥರ ಫಸ್ಟು ಮೇನ್ ಫ್ಯಾಬ್ರಿಕಲ್ಲಿ ಕಟ್ಟಿಂಗ್ ಮಾಡ್ಕೊಬೇಡಿ. 3 ಇಂಚ್ನ ಒಂದು ಪಟ್ಟಿಲಿ ಕಟ್ಟಿಂಗ್ ಮಾಡೋಕ್ಕೆ ಹೋಗಬೇಡಿ. ಪಟ್ಟಿನ ಕೆಳಗಡೆ ಇಟ್ಟು ಈ ಥರ ಫಸ್ಟು ಸ್ಟಿಚಿಂಗ್ ಮಾಡ್ಕೊಳ್ಳಿ.
ನಂತರ ಇವಾಗ ಪಟ್ಟಿ ಸೇರಿಸಿ ನಾವು ಕಟ್ಟಿಂಗ್ ಮಾಡಿರೋ ಮಾರ್ಕಿಂಗ್ ಉಂಟು ನೋಡಿ, ಅಲ್ಲೇ ಮತ್ತೆ ಒಂದು ಸರಿ ಈ ಥರ ಒಂದು ಕಟ್ಟಿಂಗ್ ಮಾಡಿಬಿಟ್ಟು ಇಲ್ಲಿ ಒಳಗಡೆ ಕಾದಂಗೆ ಪಟ್ಟಿನ ಮಡಿಸಿ, ಒಳಗಡೆ ಕಾದಂಗೆ ಈ ಥರ ಮಡಿಸ್ಬಿಟ್ಟು ಇಲ್ಲಿ ನೀವು ಏಮಿಂಗ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಇಲ್ಲೂ ಕೂಡ ಸ್ಟಿಚಿಂಗ್ ಮಾಡ್ಕೋಬೋದು. ಇಲ್ಲಿ ಈ ಥರ ನಾನು ಇಲ್ಲಿ ಸ್ಟಿಚಿಂಗೇ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಪಟ್ಟಿನ ಒಳಗಡೆ ಸೈಡ್ ಮಾಡಿಸ್ಬಿಟ್ಟು ಮೇಲ್ಗಡೆಯಿಂದ ಸ್ಟಿಚಿಂಗ್ ಮಾಡ್ಕೋಬೇಕು ಇಲ್ಲಿ. ಮತ್ತು ಇಲ್ಲಿ ಫಿನಿಶಿಂಗಿಗೆ ಅಂತ ಅಂದ್ಬಿಟ್ಟು ಇಲ್ಲೂ ಕೂಡ ಈ ಥರ ಫೋಲ್ಡಿಂಗ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡಿ. ಇಲ್ಲಿ ನೋಡಿ ಫುಲ್ಲು ಪಟ್ಟಿ ಕೊಟ್ಟಾಗಿದೆ. ಇಲ್ಲಿ ಹುಕ್ಕು ಮತ್ತು ಹೈ ಹಾಕಬೇಕು. ನಾನು ಆ ವಿಡಿಯೋ ತೋರಿಸಿರೋ ಹುಕ್ಕು ಮತ್ತು ಹೈ ಹಾಕೋದನ್ನ ನೀವು ಹುಕ್ಕು ಮತ್ತು ಹೈ ಅಲ್ಲಿ ಹಾಕೋಬೇಕಾಗುತ್ತೆ ನೋಡಿ. ಟಾಪ್ ರೆಡಿಯಾಗಿದೆ. ಇವಾಗ ಶೋಲ್ಡರ್ ಇಲ್ಲಿ ಹಾಗೆ ಇಲ್ಲಿ ನೆಕ್ಕಿಗೆ ನಾನು ಇಲ್ಲಿ ಫ್ರಂಟ್ ಭಾಗಕ್ಕೆ ಮಾತ್ರ ನಾನು ಕೊಡ್ತಾಯಿದ್ದೀನಿ. ಫ್ರಂಟ್ ಪಾರ್ಟ್ಗೆ ಸಿಂಪಲ್ ಆಗಿರುವಂಥ ಬ್ಲ್ಯಾಕ್ ಮತ್ತು ಗೋಲ್ಡನ್ ಎರಡು ಮಿಕ್ಸ್ ಆಗಿರುವಂಥ ಒಂದು ಲೇಸ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಬೇಕು ಅಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ನೀವು ಆ್ಯಡ್ ಮಾಡ್ಬೋದು. ನಿಮ್ಮ ಹತ್ರ ಯಾವುದು ನಿಮ್ಗೆ ಇಷ್ಟವಾಗಿರುವಂಥ ಲೇಸ್ನ ನೀವು ನಿಮ್ಮ ಡಿಸೈನಾಗಿ ಇನ್ನೂ ಡಿಸೈನಾಗಿ ನೀವು ಮಾಡ್ಕೋಬೇಕು ಅಂದರೆ ಇಲ್ಲಿ ಡಿಸೈನ್ ಆಗಿರೋವಂಥ ಲೇಸ್ ಅಟ್ಯಾಚ್ ಮಾಡ್ಬೋದು. ಮತ್ತು ಇಲ್ಲೂ ಕೂಡ ಬೇಕು ಅಂದರೆ ನೀವು ಲೇಸ್ ಕೊಡ್ಬೋದು, ಬಟ್ ನಾನು ಇಲ್ಲಿ ಕೊಡ್ತಾಯಿಲ್ಲ, ಓನ್ಲಿ ನಿಮ್ಗೆ ತೋರಿಸಿದ್ದೀನಿ. ಬೇಕು ಅಂದರೆ ಅಲ್ಲೂ ಕೂಡ ನೀವು ಲೇಸ್ನ ಅಟ್ಯಾಚ್ ಮಾಡ್ಬೋದು. ಇವಾಗ ಶೋಲ್ಡರ್ ಪಟ್ಟಿ ಅಟ್ಯಾಚ್ ಮಾಡೋಣ. ಶೋಲ್ಡರ್ನ ಈ ಥರ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಡಬಲ್ ಸ್ಟಿಚಿಂಗ್ ಕೊಟ್ಟು ಈ ಥರ ಸ್ಟಿಚಿಂಗ್ ಮಾಡ್ಕೋಬೇಕು ಎರಡೂ ಕಡೆ ಶೋಲ್ಡರ್ಗೂ ಕೂಡ. ನೋಡಿ ಈ ಥರ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ನಂತರ ಇಲ್ಲಿ ನಾನು ಸ್ಲೀವ್ಸ್ ಅಟ್ಯಾಚ್ ಮಾಡ್ತಿಲ್ಲ, ಸ್ಲೀವ್ಲೆಸ್ಸು ನಾನು ಇದನ್ನು ಡ್ರೆಸ್ಸು ನಾನು ಸ್ಟಿಚಿಂಗ್ ಮಾಡ್ತಿರುವಂಥದ್ದು. ಸ್ಲೀವ್ಲೆಸ್ ಆಗಿರೋದ್ರಿಂದ ಇಲ್ಲಿ ಒಂದು ಸ್ಲೀವ್ಲೆಸ್ಗೆ ಪಟ್ಟಿ ಯಾವ ರೀತಿ ಕೊಡೋದು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತಾಯಿದ್ದೀನಿ. ಸೇಮ್ ನಾವು ಯಾವ ರೀತಿ ಕ್ರಾಸ್ ಪಟ್ಟಿ ಕಟ್ಟಿಂಗ್ ಮಾಡ್ಕೊಂಡಿದ್ದೀವಿ ಅದೇ ರೀತಿ, ಬಟ್ ಇದು 2 ಇಂಚ್ ಪಟ್ಟಿ ಕಟ್ಟಿಂಗ್ ಮಾಡ್ಕೋಬೇಕು. 2 ಇಂಚ್ ಬಿಡ್ತಿರಬೇಕು. ಲೆಂತ್ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ. ನಿಮ್ಮ ಆರ್ಮೋಲ್ ಅಕಾರ್ಡಿಂಗ್ ತಕ್ಕಂತೆ ಲೆಂತ್ ತೊಗೊಳ್ಳಿ. ವಿಡ್ತು ನಾನಿಲ್ಲಿ 2 ಇಂಚ್ ವಿಡ್ತ್ ತೊಗೋತಾಯಿದ್ದೀನಿ. 2 ಇಂಚ್ ವಿಡ್ತ್ ತೊಗೊಂಡು ಪಟ್ಟಿ ಎಲ್ಲ ಪಟ್ಟಿನೂ ಕೂಡ ನಾವು ಕ್ರಾಸ್ ಆಗಿ ನಾವಿಲ್ಲಿ ಸ್ಟಿಚಿಂಗ್ ಮಾಡ್ಕೋಬೇಕು. ಮೀನ್ಸ್ ನಾವು ಯಾವ ರೀತಿ ಒಂದು ಪೈಪಿಂಗ್ ಮಾಡೋದಕ್ಕೆ ಯಾವ ರೀತಿ ತೊಗೋತೀವಿ ಸೇಮ್ ಅದೇ ರೀತಿ. ಲಾಸ್ಟ್ ಟೈಮು ನಾನು ಕ್ರಾಸ್ ಪಟ್ಟಿ ಕಟ್ಟಿಂಗ್ ಮಾಡಿದ್ನಲ್ಲ ನೆಕ್ಕಿಗೆ, ಸೇಮ್ ಅದೇ ರೀತಿ ಈ ಥರ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ಈ ಥರ ಕ್ರಾಸ್ ಪಟ್ಟಿನ ಕಟ್ಟಿಂಗ್ ಮಾಡ್ಕೋಬೇಕು. ಕಟ್ಟಿಂಗ್ ಮಾಡಿಕೊಂಡು ನಂತರ ಇಲ್ಲಿ ಟಾಪ್ನ ನಾನು ಸೀದಾ ಇಟ್ಟಿದ್ದೀನಿ. ನಾನು ಇಲ್ಲಿ ಟಾಪ್ನ ಉಲ್ಟಾ ಇಟ್ಟಿದ್ದೀನಿ. ಉಲ್ಟಾ ಇಟ್ಟು ಇದ್ರ ಮೇಲ್ಗಡೆಯಿಂದ ಪಟ್ಟಿ ಕೊಡಬೇಕಾಗುತ್ತೆ. ನಾನು ಸೀದಾ ಇಟ್ಟಿರೋ ಟಾಪ್ನ ಉಲ್ಟಾ ಇಟ್ಟು ಮಡಚಿಟ್ಟಿದ್ದೀನಿ. ಮಡಚಿಟ್ಟು ಈ ಥರ ಪಟ್ಟಿನ ಮೇಲ್ಗಡೆಯಿಂದ ಕೊಡಬೇಕಾಗುತ್ತೆ. ಇವಾಗ ನೋಡಿ ಟಾಪು ಸೀದಾ ಬಂದಿದೆ. ಸೀದಾ ಇದೆಯಲ್ಲ ಅದ್ರ ಮೇಲ್ಗಡೆ ಸೈಡು ನೀವು ಫೋಲ್ಡಿಂಗ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡಬೇಕು. ಇಲ್ಲಿ ಈ ಕಡೆ ಸೈಡು ನೋಡಿ ಈ ಥರ ಯಾವುದೇ ರೀತಿ ಪಟ್ಟಿ ಕೊಡಬೇಕಾದ್ರೆ ನೀವು ಎಳೆಯೋ ಆಗಿಲ್ಲ, ಸಿಂಪಲಾಗಿ ಫ್ರೀ ಹ್ಯಾಂಡಲ್ಲಿ ಲೂಸ್ ಬಿಟ್ಟೆ ನೀವು ಸ್ಟಿಚಿಂಗ್ ಪಟ್ಟಿ ಕೊಡಬೇಕಾಗುತ್ತೆ. ನೋಡಿ ಈ ಥರ ಫಿನಿಶಿಂಗ್ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಈ ಕಡೆ ಸೈಡ್ಗೂ ಕೂಡ ನಾನು ಟಾಪ್ನ ಉಲ್ಟಾ ಇಟ್ಟು ಪಟ್ಟಿನ ಮೇಲ್ಗಡೆ ಇಟ್ಟು ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ಯಾವುದೇ ಕಾರಣಕ್ಕೂ ಟಾಪ್ನ ಉಲ್ಟಾ ಸೀದಾ ಇಟ್ಟು ಸ್ಟಿಚಿಂಗ್ ಮಾಡಬೇಡಿ. ಇದು ಮಡಚಿಟ್ಟಿದ್ದೀನಿ ನೋಡಿ, ಮಡಚಿಟ್ಟು ನಾನು ಇಲ್ಲಿ ಮೇಲ್ಗಡೆಯಿಂದ ನಾನು ಪಟ್ಟಿನ ಕೊಡ್ತಾಯಿದ್ದೀನಿ. ಮತ್ತು ಇವಾಗ ಸೀದಾ ಮಾಡಿಬಿಟ್ಟು ಇದ್ರ ಮೇಲ್ಗಡೆ ಸೈಡು ಇವಾಗ ಸ್ಟಿಚಿಂಗ್ ಮಾಡ್ಕೋಬೇಕು. ಪಟ್ಟಿನ ನೀವು ಫೋಲ್ಡಿಂಗ್ ಮಾಡಿಬಿಟ್ಟು ಆದಷ್ಟು ತುದಿಯಲ್ಲಿ ನೀವು ಹೊಲಿಗೆನ ಹಾಕೋಬೇಕಾಗುತ್ತೆ. ನೋಡಿ ಈ ಥರ ಶೋಲ್ಡರ್ ಪಟ್ಟಿನೂ ಕೂಡ ಕೊಟ್ಟಾಗಿದೆ, ಆರ್ಮೋಲ್ಗೆ ಪಟ್ಟಿನೂ ಕೂಡ ಕೊಟ್ಟಾಗಿದೆ. ನೋಡಿ ಇಲ್ಲಿ ನಾನು ಈ ಲೆಹಂಗಾ ಪೀಸು ನಾನು ಇವಾಗ ಸ್ಟಿಚಿಂಗ್ ಮಾಡ್ತಿರುವಂಥದ್ದು. ಇದು ಸೊಂಟದ ಭಾಗದ್ದು. ನಾನು ಮೊದಲೇ ನಿಮ್ಗೆ ತೋರಿಸಿದೆ ಸೊಂಟದ ಭಾಗ ಉಂಟಲ್ಲ, ಇದನ್ನು ಮೇನ್ ಫ್ಯಾಬ್ರಿಕ್ಕು ಅಂದರೆ ನೆಟ್ಟದ್ದು ಮೇನ್ ಫ್ಯಾಬ್ರಿಕ್ಕು ಲೈನಿಂಗು ಎರಡನ್ನೂ ಸೇರಿಸಿ ಒಟ್ಟಿಗೆ ನಾನು ಇಲ್ಲಿ ಸ್ಟಿಚಿಂಗ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಥರ ಎರಡನ್ನೂ ಸೇಮ್ ಒಟ್ಟಿಗೆ ಸೇರಿಸಿ ಫಸ್ಟು ಸ್ಟಿಚಿಂಗ್ ಮಾಡ್ಕೋಬೇಕು ಸೊಂಟದ ಭಾಗನ. ನೋಡಿ ಆಗಿದೆ.
ಕೆಳಗಡೆ ಸೈಡು ನಾನು ಮೊದಲೇ ಹೇಳಿದೆ, ನಾನು ಕಟ್ಟಿಂಗ್ ಮಾಡಬೇಕಾದ್ರೆ ಇಲ್ಲಿ ನೀವು ಬೀಡಿಂಗ್ನಾದರೂ ಮಾಡ್ಬೋದು ಅಥವಾ ಫೋಲ್ಡಿಂಗ್ ಮಾಡಿಬಿಟ್ಟು ಸ್ಟಿಚಿಂಗ್ನಾದರೂ ಮಾಡ್ಬೋದು, ಮೀನ್ಸ್ ಜಿಗ್ಜಾಗ್ ಆದರೂ ಮಾಡ್ಬೋದು, ಸ್ಟಿಚಿಂಗ್ ಆದರೂ ಮಾಡ್ಬೋದು. ನೋಡಿ ಇಲ್ಲಿ ನಾನು ಇಷ್ಟೇ ಜಾಸ್ತಿ ಲೈಂಗಿಗೆ ಜಾಸ್ತಿ ಸ್ಟಿಚಿಂಗ್ ಕೊಡೋ ಆಗಿಲ್ಲ. ಫಸ್ಟು ನೋಡಿ ಇಲ್ಲಿ ಕರೆಕ್ಟಾಗಿ ಮೇಜರ್ಮೆಂಟ್ ತೊಗೊಳ್ಳಿ, ಕರೆಕ್ಟಾಗಿ ಇದೆಯಾ ಅಂತ ಅಂದ್ಬಿಟ್ಟು. ಇಲ್ಲಿ ಈ ಸೊಂಟದ ಭಾಗ ಉಂಟಲ್ಲ, ಟಾಪು ಮತ್ತು ಇದು ಎರಡನ್ನೂ ಕೂಡ ಮೇಜರ್ಮೆಂಟ್ ತೊಗೊಳ್ಳಿ. ಮತ್ತು ನಾನಿಲ್ಲಿ ಟಾಪ್ಗೆ ಇದು ಕೊಟ್ಟಿಲ್ಲ, ಏನೋ ಟಕ್ಸ್ ಕೊಟ್ಟಿಲ್ಲ. ಫ್ರಂಟ್ ಭಾಗಕ್ಕೆ 2 ಟಕ್ಸ್ ಕೊಡಬೇಕಾಗುತ್ತೆ. ವಿಡ್ತು ನೀವು ತೊಗೋಬೇಕಾಗಿರೋಂಥದ್ದು 3.3 ಇಂಚು ಮತ್ತು ಲೆಂತು ಕೆಳಗಡೆ ಸೈಡು ಫುಲ್ ತೊಗೊಳ್ಳಿ. ಕೆಳಗಡೆಯಿಂದ 4 ಇಂಚು ಅಥವಾ 5 ಇಂಚ್ ತೊಗೊಳ್ಳಿ. ಈ ಥರ ಟಕ್ಸ್ ಕೊಡಬೇಕು. ಕೆಳಗಡೆಯಿಂದ ನಾನು ತೊಗೊಂಡಿರೋದು, ಇದರಲ್ಲಿ ನಾನು ತೊಗೊಂಡಿರುವಂಥದ್ದು 4.25 ಇಂಚ್ ತೊಗೊಂಡಿದ್ದೀನಿ. ಕೆಳಗಡೆಯಿಂದ ಟಕ್ಸ್ ಪಾಯಿಂಟು ಈ ಥರ ತೊಗೋಬೇಕು. ನಂತರ ಎರಡನ್ನೂ ಕೂಡ ಕರೆಕ್ಟಾಗಿ ನೀವು ನೋಡ್ಕೋಬೇಕಾಗುತ್ತೆ. ಬ್ಯಾಕ್ ಸೈಡಲ್ಲಿ ಒಂದು ಸ್ವಲ್ಪ ಲೂಸ್ ಇರುತ್ತೆ, ಯಾಕಂದರೆ ಬ್ಯಾಕ್ ಸೈಡಲ್ಲಿ ನಾವು ಟಕ್ಸ್ ಕೊಟ್ಟಿಲ್ಲ, ಅದಕ್ಕೋಸ್ಕರ. ಮತ್ತು ಇಲ್ಲಿ ಲೈನಿಂಗ್ ಪೀಸ್ ತೊಗೊಂಡಿದ್ದೀನಿ ನಾನು. ಲೈನಿಂಗಲ್ಲಿ ನಾನು ಇಲ್ಲಿ 4 ಇಂಚು ಬಟ್ಟೆನ ನಾನು ತೊಗೊಂಡಿದ್ದೀನಿ. 4 ಇಂಚು ವಿಡ್ತ್ ತೊಗೊಂಡಿದ್ದೀನಿ. ಲೆಂತು ನಿಮಗೆ ಅಕಾರ್ಡಿಂಗು ನಿಮ್ಗೆ ಎಷ್ಟು ಬೇಕೋ ಲೆಂತು ಅಷ್ಟು ತೊಗೋಬೋದು. ಏಕೆಂದರೆ ಇದು ಬ್ಯಾಕ್ ಸೈಡಲ್ಲಿ ಕಟ್ಟೋದಕ್ಕೆ, ದಾರ ಕಟ್ಟೋದಕ್ಕೆ ನಾನು ಇಲ್ಲಿ ಸ್ಟಿಚಿಂಗ್ ಮಾಡ್ಕೋತಾ ಇದ್ದೀನಿ. ಇದನ್ನು ಮತ್ತೆ ಈ ಕಡೆ ಸೈಡಸ್ ಕೂಡ ಫಸ್ಟು ಓರೆಯಾಗಿ ಸ್ಟಿಚಿಂಗ್ ಮಾಡ್ಕೊಳ್ಳಿ, ನಂತರ ಸೀದಾ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಇದು ನಾವು ಬಿಚ್ಚಿದ್ರೆ ಅಂದರೆ ಸೀದಾ ಮಾಡಿದ್ರೆ ಪಟ್ಟಿನ ಇದು ಒಂದು ಸ್ವಲ್ಪ ಕೆಳಗಡೆ ಸೈಡು ಡಿಸೈನಾಗಿ ಬರುತ್ತೆ. ಈ ಥರ ಓರೆಯಾಗಿ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಇಲ್ಲಿ ಇವಾಗ ಈ ಥರ ಒಂದು ಸೂಜಿಯಿಂದಾದರೂ ಸರಿ, ಸ್ಕ್ರೂಡ್ರೈವರಿಂದಾದರೂ ಸರಿ, ಈ ಥರ ಡೈರೆಕ್ಟಾಗಿ ಫೋಲ್ಡಿಂಗ್ ಮಾಡಬೇಡಿ, ಸೀದಾ ಮಾಡ್ಕೋಬೋದು. ಈ ಥರ ಇದು ನಾನು ಸೊಂಟಕ್ಕೆ ಹಿಂದೆ ಭಾಗದಲ್ಲಿ ಕಟ್ಟೋದಕ್ಕೆ ಅಂತ ಅಂದ್ಬಿಟ್ಟು ನಾನು ಸ್ಟಿಚಿಂಗ್ ಮಾಡ್ತಿರೋದು. ನಾನು ಕಟ್ಟಿಂಗ್ ಮಾಡಬೇಕಾದ್ರೂ ಹೇಳಿದೆ, ಸ್ವಲ್ಪ ಆದಷ್ಟು ಸೊಂಟದ ಭಾಗದಲ್ಲಿ ಲೂಸಿಂಗೇ ಇಡಿ, ಏನೂ ಆಗಲ್ಲ. ಏಕೆಂದರೆ ನಾವು ದಾರ ಕಟ್ಟಿರ್ತೀವಲ್ಲ, ಅದರಿಂದ ಫಿಟ್ಟಿಂಗು ತುಂಬ ಚೆನ್ನಾಗಿ ಕೂರುತ್ತೆ. ನೋಡಿ, ದಾರನೂ ಕೂಡ ನಾವು ರೆಡಿ ಮಾಡಾಗಿದೆ, ಪಟ್ಟಿನೂ ಕೂಡ. ಇದನ್ನು ಫಸ್ಟು ಒಂದು ಸೈಡ್ ಮಾತ್ರ ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ಫಸ್ಟು ಮೇಜರ್ಮೆಂಟ್ ನೋಡಿ, ಚೆಸ್ಟು 34 ಇದೆ. 34ಅಲ್ಲಿ ಲೂಸಿಂಗ್ ಅರ್ಧ ಇಂಚು ಲೂಸಿಂಗ್ ಬಿಟ್ಟು ನೀವು ಸ್ಟಿಚಿಂಗ್ ಮಾಡ್ಕೋಬೋದು, ಅಥವಾ ಕರೆಕ್ಟಾಗಿ ನೀವು ಸ್ಟಿಚಿಂಗ್ ಮಾಡ್ಕೋಬೋದು. ನಾನಿಲ್ಲಿ ಕರೆಕ್ಟಾಗಿ ಚೆಸ್ಟ್ ಭಾಗದಲ್ಲಿ ಕರೆಕ್ಟಾಗಿ ನಾನು ಫಿಟ್ಟಿಂಗ್ ಜೊತೆ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ಈ ಥರ 34 ಇಂಚ್ ಈ ಥರ ಎರಡನೇ ಭಾಗ ತೊಗೋಬೇಕಾಗುತ್ತೆ. ಮತ್ತು ಇಲ್ಲಿ 1 ಇಂಚು ಮೇಲ್ಗಡೆ ತೊಗೊಳ್ಳಿ. ನೋಡಿ, ಇಲ್ಲಿ ನೋಡಿ 1 ಇಂಚು ಮೇಲ್ಗಡೆಗೆ ಪಟ್ಟಿ ಕೊಟ್ಟು ಈ ಥರ ಸ್ಟಿಚಿಂಗ್ ಮಾಡ್ಕೋಬೇಕು. ಇದು ಒಂದು ಸೈಡ್ ಮಾತ್ರ ನೀವು ಸ್ಟಿಚಿಂಗ್ ಮಾಡ್ಕೊಳ್ಳಿ, 2 ಸೈಡ್ ಅಟ್ಯಾಚ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಲೆಹಂಗಾ ಪೀಸ್ನ ಅಟ್ಯಾಚ್ ಮಾಡಾದಮೇಲೆ ಮತ್ತೊಂದು ಕಡೆ ಸೈಡು ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ ಕರೆಕ್ಟಾಗಿ. ನಂತರ ಇಲ್ಲಿ ಒಂದು ಫಿನಿಶಿಂಗ್ ಜೊತೆ ಕಟ್ಟಿಂಗ್ ಎಲ್ಲ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ. ನಂತರ ಇಲ್ಲಿ ಲೆಹಂಗಾ ಪೀಸು ನಾವು ಕಟ್ಟಿಂಗ್ ಮಾಡ್ಕೊಂಡಿದ್ದೀವಿ, ಒಂದು ಸ್ಟಿಚಿಂಗ್ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ನಾವು ಸೊಂಟದ ಭಾಗನೂ ಕೂಡ ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗು ಎರಡನ್ನೂ ಕೂಡ ನಾವು ಅಟ್ಯಾಚ್ ಮಾಡಾಗಿದೆ. ನೆಟ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಎರಡನ್ನೂ ಕೂಡ. ಇವಾಗ ಈ ಸೊಂಟದ ಭಾಗಕ್ಕೆ ಟಾಪು ಮತ್ತು ಲೆಹಂಗಾ ಎರಡನ್ನೂ ಕೂಡ ಮಧ್ಯದಲ್ಲಿ ಇಲ್ಲಿ ಸ್ಟಿಚಿಂಗ್ ಮಾಡಬೇಕು. ಫ್ರೆಂಡ್ಸ್, ಸ್ಟಿಚಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಒಂದು ಲೆಹಂಗಾ ಭಾಗ ಉಂಟಲ್ಲ, ಅದೊಂದು ಸ್ವಲ್ಪ 1 ಇಂಚು ಅರ್ಧ ಇಂಚು ಜಾಸ್ತಿ ಬರುತ್ತೆ. ಅದನ್ನು ಸೈಡಲ್ಲಿ ಕಟ್ಟಿಂಗ್ ಮಾಡಿ, ಅಥವಾ ಸೈಡಲ್ಲಿ ಅಂದರೆ ಒಂದು ಸೊಂಟದ ಭಾಗ ಸೈಡಲ್ಲಿ ಬರುತ್ತಲ್ಲ, ಅಲ್ಲಿ ಚಿಕ್ಕದಾಗಿ ಫ್ರಿಲ್ ಕೊಟ್ಬಿಡಿ. ಏಕೆಂದರೆ ಕೆಲವೊಂದು ಸರಿ ಸ್ವಲ್ಪ ಫ್ರಿಲ್ ಅಂದರೆ 1-2 ಇಂಚು ಜಾಸ್ತಿ ಬಂದೇ ಬರುತ್ತೆ. ಲೆಹಂಗಾದಲ್ಲಿ ಫ್ರಿಲ್ ಜಾಸ್ತಿ ಬರುತ್ತೆ. ಇದು ನೆಟ್ ಫ್ಯಾಬ್ರಿಕ್ ಆಗಿರೋದ್ರಿಂದ ಒಂದು ಸ್ವಲ್ಪ ನಾವು ಕಟ್ಟಿಂಗ್ ಮಾಡಬೇಕಾದ್ರೆ, ಸ್ಟಿಚಿಂಗ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಬಟ್ಟೆ ಈಸುತ್ತೆ ಅವಾಗ, ಅದಕ್ಕೋಸ್ಕರ ನೋಡಿ. ಮತ್ತು ಇಲ್ಲಿ ಈ ಕಡೆ ಸೈಡ್ಗೂ ಕೂಡ ಈ ಥರ ಪಟ್ಟಿ ಕೊಡಿ. ಇಲ್ಲಿ ಈ ದಾರನ ಈ ಥರ ಕೊಟ್ಟು ಮೇಜರ್ಮೆಂಟ್ ತಗೊಂಡು ಕರೆಕ್ಟಾಗಿ ಮತ್ತೆ ಸ್ಟಿಚಿಂಗ್ ಮಾಡ್ಕೋಬೇಕು. ಇದು ಅಂಬ್ರೆಲಾ ಆಗಿರೋದ್ರಿಂದ ನಾನು ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗು, ನೆಟ್ಟು ಮತ್ತು ಲೈನಿಂಗ್ ಎರಡನ್ನೂ ಒಟ್ಟಿಗೆ ಸೇರಿಸಿ ನಾನು ಲೆಹಂಗಾದಲ್ಲಿ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಈ ಥರ ಅಟ್ಯಾಚ್ ಮಾಡಬೇಕಾಗುತ್ತೆ. ಇಲ್ಲೂ ಕೂಡ ಸೈಡಲ್ಲಿ ಡಬಲ್ ಸ್ಟಿಚಿಂಗ್ ಕೊಡಿ. ಇಲ್ಲಿ ಆಲ್ಮೋಸ್ಟ್ ಫುಲ್ಲು ಮುಗಿದಿದೆ.
ನಿಮಗೆ ಎಕ್ಸ್ಟ್ರಾ ಸ್ಟಿಚಿಂಗ್ ಎಷ್ಟು ಬೇಕೋ ಅಷ್ಟು ನೀವು ಸ್ಟಿಚಿಂಗ್ ಮಾಡ್ಕೋಬೋದು. ಹಾಗೆ ಕೆಳಗಡೆ ಸೈಡು ನಾನಿಲ್ಲಿ ಬೀಡಿಂಗ್ ಮಾಡ್ತೀನಿ, ಮೀನ್ಸ್ ಜಿಗ್ಜಾಗ್ ಮಾಡ್ತಾಯಿದ್ದೀನಿ. ಬೇಕು ಅಂದರೆ ನೀವು ಸ್ಟಿಚಿಂಗು ಕೂಡ ಮಾಡ್ಕೋಬೋದು. ಫ್ರೆಂಡ್ಸ್, ಆಲ್ಮೋಸ್ಟ್ ಡ್ರೆಸ್ ಸ್ಟಿಚಿಂಗ್ ಮಾಡಿ ಮುಗಿದಿದೆ. ಈ ರೀತಿ ಬಂದಿದೆ ನೋಡಿ. ಹಿಂದಗಡೆ ನಾನು ಕಟ್ಟಿದ ದಾರ ಕಟ್ಟಿದ್ದೀನಿ, ಅದರಿಂದ ಫಿಟ್ಟಿಂಗು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಫುಲ್ ಕಟ್ಟಿಂಗು ಮತ್ತು ಸ್ಟಿಚಿಂಗು ಎರಡೂ ಕೂಡ ಒಂದೇ ವೀಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಖಂಡಿತ ಒಂದು ಲೈಕ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡಿ. ಥ್ಯಾಂಕ್ ಯು.